ನಾವು ಕಷ್ಟದಿಂದ ಪಾರಾದ್ವಿ ಸರಿ, ಆದರೆ ನಾವು ಮಾಡಿರೋ ತಪ್ಪಿಗೆ ಯಾವುದೇ ಆಧಾರ ಇಲ್ಲದೆ ಅದನ್ನೆಲ್ಲ ಸುಟ್ಟು ಭಸ್ಮ ಮಾಡಬೇಕು. ಮಾಯನ ಇನ್ನ ಯಾರು ಏನು ಮಾಡೋಕ್ಕಾಗಲ್ಲ. ಇನ್ನಿಂದ ಮಾಯನ್ ಯುಗ ಶುರು. ಅಕ್ಕ, ಸದ್ಯಕ್ಕೆ ಯಾವ ಟೆನ್ಷನ್ ಇಲ್ಲ, ಟೆನ್ಷನ್ ಫ್ರೀ. ಟೆನ್ಷನ್ ಕೊಡೋದಕ್ಕಂತಾನೆ ಬಂದ್ಲು ನೋಡಿ. ಇವಳು ಯಾಕೆ ಲೇಡಿ ಕಾನ್ಸ್ಟೇಬಲ್ ಜೊತೆ ಬಂದಿದ್ದಾಳೆ? ಏನು ವಿಷಯ? ಇವಳು ಯಾಕೆ ಈ ಥರ ನಿಂತಿದ್ದಾಳೆ? ಸ್ಟೇಷನ್ಗೆ ಬಂದು ನಮ್ಮ ಮುತ್ತು ಮಾವನ್ ನೋಡಬೇಕು, ನೋಡದೆ ಈ ಜಾಗ ಬಿಟ್ಟು ಕದಲಲ್ಲ ಅಂತ ಒಂದೇ ಸಮನೆ ಹಠ ಹಿಡಿದಿದ್ಲು. ನಮ್ಮ ಕೆಲ್ಸಕ್ಕೂ ತೊಂದರೆ ಕೊಟ್ಟು ಅವಳು ಕಷ್ಟಪಟ್ಕೊಂಡು ನಿಂತಿದ್ಲು. ಇದನ್ನೆಲ್ಲ ನೋಡಿ ನಮ್ಮ ಇನ್ಸ್ಪೆಕ್ಟ್ರು ನೀವೇ ಕರ್ಕೊಂಡೋಗಿ ಬನ್ನಿ ಅಂತ ಹೇಳಿದ್ರು. ಏನು ಮುತ್ತುನ ಹಾಗೆ ಜೈಲಲ್ಲಿ ಕೊಳಿಯಕ್ಕೆ ಬಿಟ್ಬಿಡ್ತೀವಿ ಅಂತ ಅನ್ಕೊಂಡ್ಯಾ? ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಅವನನ್ನ ಅಲ್ಲಿಂದ ಬಿಡಿಸ್ಕೊಂಡು ಕರ್ಕೊಂಡು ಬರ್ತೀವಿ. ಪೊಲೀಸ್ನವರು ಸಮಾಜ ಸೇವಕರು, ಅವ್ರು ಮಾಡೋ ಕೆಲಸಕ್ಕೆ ನಾವು ಅಡ್ಡಿ ಮಾಡಬಾರ್ದು. ಇವ್ರು ನಮಗೆ ಗೊತ್ತಿರೋರಾಗಿರೋದ್ರಿಂದ ಪರವಾಗಿಲ್ಲ, ಮನೆಗೆ ಕರ್ಕೊಂಬಂದ್ರು. ಇಲ್ಲದೆ ಹೋಗಿದ್ರೆ ಇನ್ನೊಂದ್ಸಲ ಹೀಗೆ ಮಾಡಬೇಡ. ಅವ್ರನ್ನ ಲಾಕಪ್ ಒಳಗೆ ಹಾಕಿದ್ದಾರೆ. ತಿನ್ನಕ್ಕೆ ಏನಾದರೂ ಕೊಟ್ಟಿದ್ದಾರೋ ಇಲ್ವೋ ಗೊತ್ತಿಲ್ಲ. ಅದು ಬಾಬಾನ ಆದಷ್ಟು ಬೇಗ ಅಲ್ಲಿಂದ ಬಿಡಿಸ್ಕೊಂಡ್ಬರ್ಬೇಕು. ಲಾಕಪ್ಪಲ್ಲಿರೋ ಪ್ರತಿಯೊಬ್ಬರಿಗೂ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಮಾಡಿರ್ತೀವಮ್ಮ. ನಾವು ಯಾರನ್ನು ಕೇರ್ಲೆಸ್ ಆಗಿ ನೋಡೋದಿಲ್ಲ. ಮೇಡಮ್, ಇವ್ರು ಮತ್ತೆ ಪೊಲೀಸ್ ಸ್ಟೇಷನ್ ಕಡೆ ಬರದೇ ಇರೋ ಥರ ನೋಡ್ಕೊಳ್ಳಿ ಮೇಡಮ್. ನಾನಿನ್ನು ಬರ್ತೀನಿ ಮೇಡಮ್. ಏನೇ ಅನಾಥೆ, ಎಷ್ಟು ಸಲನೇ ನಿನಗೆ ಹೇಳೋದು ಮುತ್ತು ವಿಷಯಕ್ಕೆ ಬರಬೇಡ ಅಂತ? ಇನ್ನೊಂದು ಸಲ ಈ ರೀತಿ ಸಣ್ಣ ಪುಟ್ಟ ವಿಷಯ ಮನೆ ತನಕ ತಗೊಂಡು ಬಂದ್ರೆ ನಿಮ್ಮೂರಿಗೆ ಓಡಿಸ್ಬಿಡ್ತೀನಿ, ಹುಷಾರ್. ಹೋಗೆ ಒಳಗೆ ಹೋಗೋ.
ನೀಲಕಂಠ, ಅಕ್ಕ. ನೀನು ಇಲ್ಲೇ ಇದ್ದು ಎಲ್ಲ ನೋಡ್ಕೊ. ಸರಿ ಅಕ್ಕ. ಶರ್ಮಿಳಾ, ಮಾಯಾ, ಬನ್ನಿ ಒಳಗಡೆ. ನಾನು ಮತ್ತೆ ರಾಜನಿಂದ ಏನೋ ಪ್ರಾಬ್ಲಮ್ ಅಂತ ಅಂದ್ಕೊಂಡೆ. ನೋಡಿದ್ರೆ ಈ ಮನೆ ಕೆಲಸದವಳು. ಇಷ್ಟು ದಿನ ಬೆಳ್ಳಿಗೆ ಸಪೋರ್ಟ್ ಮಾಡ್ತಿದ್ದಿದ್ದು ರಾಜ ಈಗ ದಿಕ್ಕು ದೆಸೆ ಇಲ್ಲದೆ ಕಾಣೆ ಆಗೋಗಿದ್ದಾನೆ. ಈಗ ನಮಗಿರೋದು ಒಂದೇ ಒಂದು ಪ್ರಾಬ್ಲಮ್ ಮತ್ತೆ, ಆ ಬೆಳ್ಳಿ. ಅವಳ ಕತೆ ಮುಗಿಸಿದ್ರೆ ಯಾರೂ ಕೇಳೋಕೆ ಬರಲ್ಲ. ಮುತ್ತು ಮಾವ ಸ್ಟೇಷನಲ್ಲಿ ಇರೋದ್ರಿಂದ ಅವ್ರಿಗೆ ಯಾವ ವಿಚಾರನೂ ಗೊತ್ತಾಗಲ್ಲ. ಇವತ್ತು ರಾತ್ರಿನೇ ಆ ಬೆಳ್ಳಿ ಕತೆ ಮುಗಿಸ್ಬಿಡೋಣ ಅಂತೆ. ಕಣ್ಣಿನ ವಿಷಯ ಕೇಳಿದ್ರೆ ಆಪರೇಷನ್ ಮಾಡಿ ದೃಷ್ಟಿ ವಾಪಸ್ ಬಂತು ಅಂತ ಹೇಳಿದ್ರಾಯ್ತು. ಆಮೇಲೆ ನಿನ್ನ ಮುತ್ತು ಮದುವೆ. ಮುತ್ತು ಮಾವ ಲಾಕಪ್ಪಲ್ಲಿರೋಷ್ಟು ದಿನ ನಮಗೆ ಒಳ್ಳೇದು. ಅವ್ರು ಹೊರಗೆ ಬಂದರೆ ಬೆಳ್ಳಿ ಮೇಲಿರೋ ಪ್ರೀತಿ ಅಕ್ಕರೆ ಇನ್ನೂ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು ಮಾಯಾ. ಆದಷ್ಟು ಬೇಗ ಆ ಬೆಳ್ಳಿಗೊಂದು ಗತಿ ಕಾಣಿಸ್ಬೇಕು. ಅದಕ್ಕೆ ಇವತ್ತು ಸರಿಯಾದ ದಿನ ಅಂತ ಅನ್ನಿಸ್ತಿದೆ ಅತ್ತೆ. ಇವತ್ತನ್ನು ಬಿಟ್ಟರೆ ನಮಗೆ ಮತ್ತೆ ಇನ್ನೊಂದು ದಿನ ಸಿಗಲ್ಲ. ಅದಕ್ಕೆ ಏನೇನು ವ್ಯವಸ್ಥೆ ಬೇಕು ಎಲ್ಲ ಹೇಳಿ ಅಪ್ಪನ ಕೈಲಿ ಮಾಡಿಸ್ತೀನಿ. ಹಾಗೆ ಮಾಡು. ಬೆಳ್ಳಿ ಅನ್ನೋ ಪದ ನಾಳೆಯಿಂದ ಈ ಮನೇಲಿ ಇರ್ಕೂಡ್ದು. ಆಮೇಲೆ ನಿಂದು ಮುತ್ತುದು ಮದುವೆ. ಗಿಳಿ ಏನೋ ಹೇಳೋದಕ್ಕೆ ಕೊಟ್ಟಿದ್ಯಲ್ಲ, ಏನದು? ಏನು ಬಿಳ್ಳಿಗೆ ಆಪತ್ತಿದ್ಯಾ? ಮುತ್ತು ಮಾವ ಇಲ್ದಲ್ಲಿರೋ ಟೈಮಲ್ಲಿ ಏನಾರು ಒಂದು ಪ್ಲಾನ್ ಮಾಡ್ತಾ ಇರ್ತಾರೆ. ಹೀಗೇನು ಮಾಡಲಿ ನಾನು? ಬಿಳ್ಳಿನ ಹೇಗೆ ಕಾಪಾಡಲಿ? ಅಮ್ಮ ಚಾಮುಂಡಿ, ನನಗೀಗ ನೀನೇ ಗಟ್ಟಿ. ನಿನ್ನ ಮಗಳನ್ನ ಹೇಗಾರು ಮಾಡಿ ಕಾಪಾಡು ತಾಯಿ. ಬಿಳ್ಳಿನ ಹೇಗಾರು ರಕ್ಷಿಸು. ಬೈರ, ತುಂಬ ದಿನಗಳಾದ್ಮೇಲೆ ನಮಗೊಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಇದನ್ನ ನಾವು ಉಪಯೋಗಿಸ್ಕೊಳ್ಳಿಲ್ಲ ಅಂದರೆ ಮುಂದೆ ತುಂಬ ಸಫರ್ ಆಗಬೇಕಾಗುತ್ತೆ. ಇಷ್ಟು ದಿನ ನಡೆದಿದ್ದ ತಪ್ಪು ಇವತ್ತು ನಡೆಯೋಕೆ ಬಿಡಲ್ಲ ಮಯ್ಯ. ಆದಷ್ಟು ಬೇಗ ಬೆಳ್ಳಿ ಕತೆನ ಮುಗಿಸಿ ಆಸ್ತಿನ ನಮ್ಮ ಕಡೆ ಮಾಡ್ಕೋಬೇಕು. ರೌಡಿಗಳಿಗೆ ಹೇಳಿ ವ್ಯವಸ್ಥೆ ಮಾಡಿದ್ದೀನಿ. ಇಷ್ಟರಲ್ಲಿ ಅವ್ರ ಫೋನು ಬರುತ್ತೆ. ಮುತ್ತು ಮಾವ ಇಲ್ಲದೆ ಇರೋ ಟೈಮಲ್ಲಿ ನಮಗೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದನ್ನು ನಾವು ಉಪಯೋಗಿಸ್ಕೋಬೇಕು. ಈ ಸಲ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು ಬೈರ. ರೌಡಿಗಳದೇ ಫೋನ್ ಬರ್ತಾ ಇದೆ. ಒಂದು ನಿಮಿಷ ಬಂದೆ. ಹೇಳಿ ಸ್ವಾಮಿ. ಹೇಗಿದೆಯಮ್ಮ?
ಹೇಗೋ ಬಂದಿರೋ ಕಷ್ಟನೆಲ್ಲ ನುಂಗ್ಕೊಂಡು ಹೋಗ್ತಾ ಇದ್ದೀನಿ. ನಿನ್ನ ಕಷ್ಟಗಳನ್ನ ದೂರ ಮಾಡೋದಕ್ಕೆ ನಾನು ಕಾಲ್ ಮಾಡಿದ್ದು. ಆ ಗಿಣಿಲಿರೋ ಶಕ್ತಿನ ಬಂಧಿಸ್ತೀನಿ ಅಂತ ನಿನಗೆ ಮಾತು ಕೊಟ್ಟಿದ್ದೆ, ನೆನಪಿದ್ಯಾ? ಹಾಂ ಸ್ವಾಮಿ, ನೀವು ಹೇಳಿದ ನೆನಪಿದೆ. ಆ ಘೋರ ಅಮಾವಾಸ್ಯೆ ದಿನ ಇವತ್ತೇ ಬಂದಿದೆ. ನನ್ನ ಮಂತ್ರಶಕ್ತಿ ಇವತ್ತು ದುಪ್ಪಟ್ಟಾಗಿರುತ್ತೆ. ಆ ಗಿಣಿನ ಬಂಧಿಸಿ ಅದರಲ್ಲಿರೋ ಶಕ್ತಿಯನ್ನು ಸಂಪೂರ್ಣವಾಗಿ ನಾಶ ಮಾಡ್ತೀನಿ. ನಾನು ಇವತ್ತೇ ಈಗಲೇ ನಿಮ್ಮ ಊರಿಗೆ ಬರೋ ತೀರ್ಮಾನ ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ಆ ಗಿಣಿನ ಸುಮ್ಮನೆ ಬಿಡೋದಿಲ್ಲ. ಇಷ್ಟು ದಿನ ನಾನು ಅನ್ಕೊಂಡಿದ್ದು ಏನೂ ನಡೀತಿಲ್ಲ ಅಂತ ತುಂಬ ಬೇಜಾರಾಗಿತ್ತು ಸ್ವಾಮಿ. ಆದರೆ ಈ ವಿಚಾರ ಕೇಳಿದ ಮೇಲೆ ನನ್ನ ಆಸೆಗೆಲ್ಲ ಮತ್ತೆ ಜೀವ ಬಂದಂಗಾಯ್ತು. ನಿಮ್ಮ ಪೂಜೆಗೆ ಏನೇನು ವ್ಯವಸ್ಥೆ ಬೇಕು ನಾವು ಮಾಡಿರ್ತೀವಿ. ನೀವು ಆದಷ್ಟು ಬೇಗ ಬನ್ನಿ ಸ್ವಾಮಿ, ನಿಮ್ಮ ಹಾದಿನೇ ಕಾಯ್ತಿರ್ತೀವಿ. ಬರ್ತೀನಿ ಮಾಯ. ಬಂದು ಆ ಎಲ್ಲ ಶಸ್ತ್ರಗಳನ್ನು ಸಂಪೂರ್ಣವಾಗಿ ಭಸ್ಮ ಮಾಡ್ತೀನಿ. ಚಿತ್ರ, ನಿನ್ನ ಅಷ್ಟು ಆರ್ಭಟಕ್ಕೆ ಇವತ್ತೇ ಕೊನೆ ಹಾಡ್ತೀನಿ. ಬರ್ತಾ ಇದ್ದೀನಿ ಚಿತ್ರ, ಬರ್ತಾ ಇದ್ದೀನಿ. ಏನ್ ಮಯ್ಯ ಇಷ್ಟೊಂದು ಖುಷಿಯಾಗಿದ್ಯಾ? ಎಷ್ಟೋ ದಿನದ ಕನಸು ಇವತ್ತು ನನ್ಸಾಗ್ತಿದೆ ಭೈರ. ಬ್ರಹ್ಮೇಂದ್ರ ಸ್ವಾಮಿಗಳು ಕಾಲ್ ಮಾಡಿದ್ರು. ಅವ್ರು ಇಷ್ಟು ದಿನ ಹೇಳ್ತಿದ್ದಿದ್ದು ಕಠಿಣ ಅಮಾವಾಸ್ಯೆ ಇವತ್ತಂತೆ. ಇವತ್ತು ಬಂದು ಪೂಜೆ ಮಾಡಿ ಆ ಗಿಳಿಲಿರೋ ಶಕ್ತಿನ ನಾಶ ಮಾಡ್ತಾರಂತೆ. ಹೌದಾ? ನಿಜವಾಗ್ಲೂ ಇದು ಒಳ್ಳೆ ಸುದ್ದಿನೇ. ಒಟ್ಟಿಗೆ ಎರಡೆರಡು ಕೆಲಸ ಆಗುತ್ತೆ. ಒಂದು ಆ ಬೆಳ್ಳಿ ಚಾಪ್ಟರ್ ಕ್ಲೋಸ್ ಆಗುತ್ತೆ, ಅದ್ರ ಜೊತೆಗೆ ಇಷ್ಟು ದಿನ ನಮಗೆ ಕಾಟ ಕೊಡ್ತಿರೋ ಗಿಳಿ ಚಾಪ್ಟರು ಕ್ಲೋಸ್ ಆಗುತ್ತೆ. ಹೌದು, ನೀನು ಹೇಳಿದ ರೌಡಿಗಳೇನಂದ್ರು? 11 ಗಂಟೆಗೆ ಸರಿಯಾಗಿ ಬರ್ತೀನಿ ಅಂತ ಹೇಳಿದ್ದಾರೆ. ಬಂದು ನಾವು ಹೇಳಿದ್ದೆಲ್ಲ ಕೆಲಸ ಮಾಡಿ ಮುಗಿಸ್ತಾರೆ. ಇವ್ರು ಏನು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದಾರೆ? ಇವತ್ತು ಮಾತ್ರ ಸ್ವಲ್ಪ ಎಚ್ಚರಿಕೆ ವಹಿಸಿ ಕೆಲಸ ಮಾಡಬೇಕು ಭೈರ. ಇದೊಂದು ನಡೆದ್ರೆ ಇಡೀ ಆಸ್ತಿ ನಮ್ಮ ಕೈಗೆ ಸೇರುತ್ತೆ. ಆಮೇಲೆ ನಮ್ಮನ್ನ ತಡೆಯೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಾನೆಲ್ಲ ನೋಡ್ಕೊತೀನಿ ಮಯ್ಯ. ಒಂದೇ ಏಟಿಗೆ 2 ಹಕ್ಕಿ ಹೊಡಿಲೇಬೇಕು. ಹುಷಾರ್. ಅತ್ಗೆ ಫೋನ್ನಲ್ಲೇನೋ 11 ಗಂಟೆ ಅಂತ ಹೇಳ್ದಂಗಿತ್ತಲ್ಲ. ಫೋನ್ ಚೆಕ್ ಮಾಡಿದ್ರೆ ಏನಾದ್ರು ವಿಷಯ ಸಿಗಬಹುದು. ಬೆಳ್ಳಿ ಫೋಟೋ. 11 ಗಂಟೆಗೆ ಬನ್ನಿ. ಕೊನೆದಾಗಿ ಯಾರು ಫೋನ್ ಮಾಡಿದ್ದಾರೆ ನೋಡ್ತೀನಿ. ಮೆಸೇಜ್ ಕಳಿಸಿರೋ ನಂಬರು ಮತ್ತು ಕೊನೆದಾಗಿ ಫೋನ್ ಮಾಡಿರೋ ನಂಬರು ಒಂದೇ ಇದೆಯಲ್ಲ. ಯಾರನ್ನೋ ಬರೋದೇ ಕೇಳಿದಾರಲ್ಲ. ಯಾರಿಗೂ ಬೆಳ್ಳಿ ಫೋಟೋ ಬೇರೆ ಕಳಿಸಿದ್ದಾರೆ. ಏನು ಮಾಡೋದೀಗ? ಇಷ್ಟೆಲ್ಲ ನೋಡ್ತಾ ಇದ್ರೆ ಬೆಳ್ಳಿ ಜೀವಕ್ಕೆ ಖಂಡಿತ ಅಪಾಯ ಇದೆ. ಏನು ಮಾಡೋದು? ಮಮತಾ, ಆ ಮಾವ, ಏನು ಮಾಡ್ತಿದ್ಯಾ ಅಲ್ಲಿ? ಧೂಳಾಗಿತ್ತು, ಕ್ಲೀನ್ ಮಾಡ್ತಾ ಇದ್ದೆ. ಆ ಕೆಲಸ ಹರಿಣಿ ಮಾಡ್ತಾಳೆ, ನೀನು ಹೋಗಿ ಮಲ್ಕೋ. ನನ್ನ ಮೊಬೈಲ್ ಕೊಡು, ಹೋಗಿ ಮಲ್ಕೋ. ಏನು ಮಾಡೋದೀಗ? ಈಗ ನಾನು ಏನಾದ್ರು ಮಾಡೋದಕ್ಕೆ ಹೋದ್ರೆ ಮಾಯಾ ಮತ್ತು ಚಿಕ್ಕ ಮಾವಂಗಿಬ್ರಿಗೂ ಗೊತ್ತಾಗ್ಬಿಡುತ್ತೆ. ಹೇಗೆ ಬಿಲ್ಡಿಂಗ್ ಕಾಪಾಡಲಿ? ದೇವ್ರೆ, ನೀನೇ ಕಾಪಾಡಬೇಕಪ್ಪ. ಹಾಂ, ಇದೇ ಸರಿಯಾದ ದಾರಿ. ಪೂಜೆ ಅಂತ ಹೇಳ್ತಿದ್ಯಲ್ಲ ಮಮತಾ, ಇಷ್ಟೊತ್ತಲ್ಲಿ ಯಾರು ಪೂಜೆ ಮಾಡ್ತಾರೆ ನಿಂಗೆ? ಮಾಡ್ತಾರೆ ಬೆಳ್ಳಿ, ನೀನು ಸುಮ್ಮನೆ ಬಾ. ಸುಮ್ಮನೆ ಪೂಜೆ ಅಂತ ಹೇಳ್ತಿದ್ಯಾ? ಅಲ್ಲ, ಯಾರಿಗೋಸ್ಕರ ಪೂಜೆ? ಅದೇನ್ ವಿಶೇಷತೆ ಅಂತ ಹೇಳ್ಬೇಕು ತಾನೆ? ಮುತ್ತು ಮಾವ ಜೈಲ್ನಲ್ಲಿ ಇದಾರಲ್ವಾ, ಅವ್ರು ಅಲ್ಲಿಂದ ಬೇಗ ಬರ್ಲಿ ಅಂತ ಈ ಪೂಜೆ. ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡು. ಏ ಲೂಸು, ಮುತ್ತು ಮಾವಂಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡಕ್ ರೆಡಿ ಅಂತದ್ರಲ್ಲಿ ಪೂಜೆಗಿಲ್ಲ ಅಂತೀನಾ? ನಾನು ನಿನ್ ಜೊತೆ ಒಂದ್ ಸ್ವಲ್ಪ ತಿದ್ದೋಗ್ತೀನಿ. ಮತ್ತೆ ಪೂಜೆ ರೆಡಿ ಮಾಡ್ಕೊಳ್ಳೋದು ಬೇಡವಾ? ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ನೀನು ಆರಾಮಾಗಿ ಕೂತ್ಕೋ ಬಾ.
ಆ ಸ್ವಾಮಿಗಳೇ ಬೆಳಿಗ್ಗೆ ನಿಮಗೆ ಪೂಜೆ ಬಗ್ಗೆ ಹೇಳಿದ್ನಲ್ಲ. ಪೂಜೆ ಬಗ್ಗೆನಾ? ಯಾವ ಪೂಜೆ? ಅದೇ ಸ್ವಾಮಿಗಳೇ, ಮುತ್ತು ಮಾವ ಜೈಲಿಂದ ಹೊರಗಡೆ ಬರೋದಕ್ಕೆ ಬೆಳ್ಳಿ ಕೈಲಿ ಪೂಜೆ ಮಾಡಿಸಿ ಅಂತ ಹೇಳಿದ್ನಲ್ಲ, ಅದ್ರ ಬಗ್ಗೆ. ಯಾಕೆ ಎಲ್ಲ ಮರ್ತು ಬಿಟ್ರಾ? ನಾನು ಯಾವಾಗ ಸಿಕ್ಕಿದ್ದೆ? ನನಗೆ ಒಂದು ನೆನಪಾಗ್ತಾ ಇರೋದಲ್ಲ. ಅಯ್ಯೋ, ಇತ್ತೀಚೆಗೆ ನಿಮಗೆ ಮರುವು ಜಾಸ್ತಿ ಆಗೋಗಿದೆ. ಪರವಾಗಿಲ್ಲ ಬಿಡಿ. ಬೆಳಗ್ಗೆ ಪೂಜೆಗೆ ಏನೇನು ಬೇಕೋ ಎಲ್ಲ ತಂದುಬಿಡಿ, ಅಷ್ಟೊತ್ತಿಗೆ ನಾನು ಬಂದ್ಬಿಡ್ತೀನಿ. ಈಗ ಬಾಗಿಲು ಹಾಕೊಂಡು ಹೋಗ್ತೀನಿ, ನಡೀರಿ. ಅಯ್ಯೋ, ನೀವು ಬಾಗಿಲು ಹಾಕೊಂಡು ಹೋಗ್ಬಿಟ್ರೆ ನಾವು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋದು ಹೇಗೆ? ನೀವು ಕೀ ಕೊಡಿ, ನಾವೆಲ್ಲ ನೋಡ್ಕೋತೀವಿ. ಹೌದು ಸ್ವಾಮಿ, ಮುತ್ತು ಮಾವಂಗೆ ಬಂದಿರೋ ಕಷ್ಟ ನಿವಾರಣೆ ಆಗಬೇಕು. ಅದಕ್ಕೆ ನಾನು ಆ ತಾಯಿಗೆ ಪೂಜೆ ಸಲ್ಲಿಸ್ತೀನಿ. ನಿಮ್ಮ ಸಹಾಯ ಬೇಕು. ನೀನು ಬೇಡ್ಕೊಂಡ್ರೆ ಆ ಚಾಮುಂಡಿ ತಾಯಿನೇ ಭೂಮಿಗೆ ಬರ್ತಾಳೆ. ಅಂಥದ್ರಲ್ಲಿ ಈ ಕೀ ಕೊಡಲ್ಲ ಅಂತೀನ? ತಗೋ. ಇಲ್ಲಿ ಕೊಡಿ, ನಾನೆಲ್ಲ ನೋಡ್ಕೋತೀನಿ. ಬೆಳ್ಳಿ, ಆ ತಾಯಿ ರಕ್ಷೆ ಸದಾ ನಿನಗಿರಲಮ್ಮ. ನಾನಿನ್ನು ಬರ್ತೀನಿ. ಬೇಗ ಬನ್ನಿ, ಪೂಜೆಗೆ ತಡ ಮಾಡಬೇಡಿ. ಸರಿಯಾದ ಟೈಮಿಗೆ ಬರ್ತೀನಿ, ಯೋಚನೆ ಮಾಡಬೇಡಿ. ಬರಲಮ್ಮ ಬೆಳ್ಳಿ? ಅಮ್ಮ ತಾಯಿ ಚಾಮುಂಡಿ, ಮುತ್ತು ಮಾವ ಆದಷ್ಟು ಬೇಗ ಜೈಲಿಂದ ಹೊರಗೆ ಬರಬೇಕು. ಅವ್ರು ಯಾವತ್ತೂ ಇಂಥ ತಪ್ಪು ಮಾಡೋರಲ್ಲ. ಅವ್ರು ಯಾವತ್ತಿದ್ರೂ ಚೆನ್ನಾಗಿರ್ಬೇಕು. ನೀನು ಹೇಳ್ದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಬೆಳ್ಳಿ ನಿಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ. ನಾನು ಈಗಲೂ ಮನೆಗೆ ಹೋಗಲಿಲ್ಲ ಅಂದರೆ ಅವ್ರುಗಳಿಗೆ ಅನುಮಾನ ಬರುತ್ತೆ. ಅವ್ರು ಇನ್ನೂ ಏನೇನು ಪ್ಲ್ಯಾನ್ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಾಗಬೇಕು. ಸರಿ, ನಾನೀಗ ಹೋಗ್ತೀನಿ. ನೀನು ಜೋಪಾನವಾಗಿ ನೋಡ್ಕೋ. ಹಾಂ ಮಮತಾ, ನೀನು ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೋತಾರೆ. ನಾನು ಬೇಗ ಹೋಗಿ ಹೂವು ಹಣ್ಣೆಲ್ಲ ತಂದುಬಿಡ್ತೀನಿ, ಸರಿನಾ?